Dear students, in the previous video we have studied what's the meaning of final account, why the final account should be prepared. In this video, I am going to explain the revised version of company final account. See, the company final accounts consist of two basic financial statements, that is income statement or profit and loss account and a balance sheet. ಹಿಂದೆ ನಾವು ಓಲ್ಡ್ ಫಾರ್ಮ್ಯಾಟಲ್ಲಿ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಅದರಲ್ಲಿ 3 ಡಿವಿಷನ್ ಇರ್ತಾ ಇತ್ತು. ಒಂದು ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್ ಆ್ಯಂಡ್ ಅ ಬ್ಯಾಲೆನ್ಸ್ ಶೀಟ್. ನಾವು ಓಲ್ಡ್ ಫಾರ್ಮ್ಯಾಟಲ್ಲಿ ಮಾಡೋದಾದರೆ ಇಟ್ ಈಸ್ ಇನ್ ಅ ಹಾರಿಸಾಂಟಲ್ ಆರ್ ಟಿ ಫಾರ್ಮ್ಯಾಟಲ್ಲಿ ನಾವು P&L ಅಕೌಂಟ್, ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತಿದ್ವಿ. ದಟ್ ಈಸ್ ಹಾರಿಸಾಂಟಲ್ ಆಗಿ ಹೀಗೆ ಮಾಡ್ತಿದ್ವಿ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಾವು ಹಾರಿಸಾಂಟಲ್ ಕಾಲಮನ್ನು ಯೂಸ್ ಮಾಡ್ತಾ ಇದ್ವಿ. ದಟ್ ಈಸ್ ಸಿಟಿಸನ್ ಅಮೌಂಟ್ ಕಾಲಮ್. ಇನ್ನು ಡೆಬಿಟ್ ಸೈಡ್ ನಾವು ಎಲ್ಲ ಎಕ್ಸ್ಪೆನ್ಸಸ್ ಅನ್ನು ಎಂಟ್ರಿ ಮಾಡ್ತಾ ಇದ್ವಿ. ಇನ್ನು ಕ್ರೆಡಿಟ್ ಸೈಡ್ ಎಲ್ಲ ಇನ್ಕಮ್ ಮತ್ತು ಗೇನ್ಸನ್ನು ಎಂಟ್ರಿ ಮಾಡ್ತಾ ಇದ್ವಿ. ಓಕೆ, ಹಿಯರ್ ಇಲ್ಲ ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಹೆಚ್ಚಾಗಿದ್ದರೆ ನಮಗೆ ಇಲ್ಲಿ ಪ್ರಾಫಿಟ್ ಸಿಗ್ತಾ ಇತ್ತು. ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಹೆಚ್ಚಾಗಿದ್ದರೆ ನಮಗೆ ಇಲ್ಲಿ ಲಾಸ್ ಸಿಗ್ತಾ ಇತ್ತು. ಸೊ ಹೀಗೆ ನಾವು ಬ್ಯಾಲೆನ್ಸ್ ಶೀಟನ್ನು ಕೂಡ ಹಾರಿಸಾಂಟಲ್ ಫಾರ್ಮ್ಯಾಟಲ್ಲಿ ಪ್ರಿಪೇರ್ ಮಾಡ್ತಾ ಇದ್ವಿ. ಅಂದರೆ ಎಲ್ಲ ಅಸೆಟನ್ನು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತಾ ಇದ್ವಿ, ಎಲ್ಲ ಲಯಬಿಲಿಟೀಸನ್ನು ನಾವು ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತಾ ಇದ್ವಿ. ಸೊ ಈಗ ನಮಗೆ ರಿವೈಸ್ಡ್ ಶೆಡ್ಯೂಲ್ 6 ಪ್ರಕಾರ ಅಕಾರ್ಡಿಂಗ್ ಟು ದ ಕಂಪನೀಸ್ ಆ್ಯಕ್ಟ್ ನಾವು ಇದನ್ನು ವರ್ಟಿಕಲ್ ಫಾರ್ಮ್ಯಾಟಲ್ಲಿ ಅಂದರೆ ಒಂದು ಸ್ಟೇಟ್ಮೆಂಟ್ ರೀತಿಯಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಮತ್ತು P&L ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ದಿಸ್ ಇಸ್ ದ ಫಾರ್ಮೆಟ್ ಆಫ್ ಪ್ರಿಪೇರಿಂಗ್ ಅ ಫೈನಲ್ ಅಕೌಂಟ್ಸ್. ನಾನು ಅವಾಗಲೇ ಹೇಳಿದ್ದೆ ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡಬೇಕಾದ್ರೆ 2 ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇರುತ್ತೆ. ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಆರ್ ಎ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಒನ್ ಇಸ್ ಅ ಬ್ಯಾಲೆನ್ಸ್ ಶೀಟ್. ಸೊ ಇನ್ಕಮ್ ಸ್ಟೇಟ್ಮೆಂಟನ್ನು ಹೇಗೆ ಪ್ರಿಪೇರ್ ಮಾಡೋದು? ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ ದ ಇಯರ್ ಎಂಡಿಂಗ್ ಅಂತ ಹೇಳಿ ಯಾವ ಇಯರ್ ಎಂಡಿಂಗಿಗೆ ನಾವು ಇನ್ಕಮ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತಿದ್ದೀವಿ ಆ ಇಯರನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕು. ನಂತರ ಇಟ್ ಕನ್ಸಿಸ್ಟ್ ಆಫ್ ಎ ಸ್ಟೇಟ್ಮೆಂಟ್ ಫಾರ್ಮ್ಯಾಟಲ್ಲಿ ನಮಗೆ ಈ ರಿವೈಸ್ಡ್ ಶೆಡ್ಯೂಲ್ 6 ಪ್ರಕಾರ ನಾವು ಫಾರ್ಮೆಟನ್ನು ಸ್ಟೇಟ್ಮೆಂಟ್ ರೂಪದಲ್ಲಿ ಮಾಡ್ತೀವಿ. ಇಟ್ ಈಸ್ ನಾಟ್ ಡನ್ ಇನ್ ಅ ಟಿ ಫಾರ್ಮ್ಯಾಟ್ ಆರ್ ಎನ್ ಹಾರಿಸಾಂಟಲ್ ಫಾರ್ಮ್ಯಾಟ್. ಇಟ್ ಈಸ್ ಡನ್ ಇನ್ ಅ ಸ್ಟೇಟ್ಮೆಂಟ್ ಫಾರ್ಮ್ಯಾಟ್. ಅಂದರೆ ವರ್ಟಿಕಲ್ ಆಗಿ ನಾವು ಎಂಟ್ರಿ ಮಾಡ್ತೇವೆ, ಹಾರಿಸಾಂಟಲ್ ಆಗಿ ನಾವು ಎಂಟ್ರಿ ಮಾಡೋದಿಲ್ಲ. ದಿಸ್ ಇಸ್ ಕಾಲ್ಡ್ ಆಸ್ ಅ ರಿವೈಸ್ಡ್ ಸ್ಟೇಟ್ಮೆಂಟ್ ಆರ್ ಎ ವರ್ಟಿಕಲ್ ಫಾರ್ಮ್ಯಾಟ್ ಆಫ್ ಕಂಪನೀಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ನಾವು 3 ಇಂಪಾರ್ಟೆಂಟ್ ಕಾಲಮ್ ಇರುತ್ತೆ. ಒನ್ ಇಸ್ ಅ ಪರ್ಟಿಕ್ಯುಲರ್ ಕಾಲಮ್, ಅನದರ್ ಒನ್ ಇಸ್ ಅ ನೋಟ್ ಕಾಲಮ್. ದಿಸ್ ಇಸ್ ನಥಿಂಗ್ ಬಟ್ ಅ ವರ್ಕಿಂಗ್ ನೋಟನ್ನು ನಾವು ಇಲ್ಲಿ ಎಂಟ್ರಿ ಮಾಡ್ತೇವೆ. ವರ್ಕಿಂಗ್ ನೋಟ್ ನಂಬರನ್ನು ನಾವು ಇಲ್ಲಿ ಎಂಟ್ರಿ ಮಾಡ್ತೇವೆ. ಆ್ಯಂಡ್ ದ ಥರ್ಡ್ ಕಾಲಮ್ ಇಸ್ ಅನ್ ಅಮೌಂಟ್ ಕಾಲಮ್. ನಾವು ಫೈನಲ್ ಅಮೌಂಟನ್ನು ಎಂಟ್ರಿ ಮಾಡ್ತೇವೆ. ಇಲ್ಲಿ ವರ್ಕಿಂಗ್ ನೋಟ್ ನಂಬರ್ಸನ್ನು ಎಂಟ್ರಿ ಮಾಡೋದ್ರಿಂದ ನಾವು ವರ್ಕಿಂಗ್ ನೋಟನ್ನು ಸಪ್ರೇಟಾಗಿ ಶೆಡ್ಯೂಲ್ ಮಾಡ್ತೇವೆ. ಬಂದಿರ್ತಕ್ಕಂಥ ಫೈನಲ್ ಅಮೌಂಟನ್ನು ಮಾತ್ರ ನಾವು ಈ ಅಮೌಂಟ್ ಕಾಲಮಲ್ಲಿ ದ ರೆಸ್ಪೆಕ್ಟಿವ್ ಕಾಲಮ್ಸಲ್ಲಿ ನಾವು ಅದನ್ನು ಆ್ಯಡ್ ಮಾಡ್ತೀವಿ. ಸೊ ಲೆಟ್ಸ್ ಸಿ ಒನ್ ಬೈ ಒನ್ ವಾಟ್ ಇಟ್ ಮೀನ್ಸ್. ನಾವಾಗಲೇ ಹೇಳಿದ ಹಾಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇದರಲ್ಲಿ ಪ್ರಾಫಿಟನ್ನು ನಾವು ಕಂಡುಹಿಡಿಬೇಕು. ಪ್ರಾಫಿಟ್ ಅಥವಾ ಲಾಸನ್ನು ಕಂಡುಹಿಡಿಬೇಕು ಅಂದರೆ ನಾವೇನು ಮಾಡಬೇಕು? ಫಸ್ಟ್ ವಿ ಹ್ಯಾವ್ ಟು ಗೆಟ್ ಅ ರೆವಿನ್ಯೂ ಅಥವಾ ಇನ್ಕಮನ್ನು ಫಸ್ಟ್ ನಾವು ಇಂಪಾರ್ಟೆಂಟಾಗಿ ಕಂಡುಹಿಡ್ಕೊಳ್ಬೇಕು. ಆ ಇನ್ಕಮಿಂದ ಎಲ್ಲ ರೀತಿಯಾದ ಎಕ್ಸ್ಪೆನ್ಸಸನ್ನು ನಾವು ರೆಡ್ಯೂಸ್ ಮಾಡ್ಕೊಳ್ತಾ ಉಳಿದಿರ್ತಕ್ಕಂಥ ಅಮೌಂಟನ್ನು ನಾವು ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಹಾಗೆ ಫಸ್ಟ್ ಇಂಪಾರ್ಟೆಂಟ್ ಆಗಿ ವಿ ಶುಡ್ ರೈಟ್ ಅ ಇನ್ಕಮ್, ದಟ್ ಈಸ್ ನೆಟ್ ಸೇಲ್ಸ್ ರೆವಿನ್ಯೂ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯನ್ನು ತಗೊಂಡ್ರೆ ನೆಟ್ ಪ್ರಾಫಿಟ್ ಅಥವಾ ಗ್ರಾಸ್ ಪ್ರಾಫಿಟ್ ಅಥವಾ ನೆಟ್ ಸೇಲ್ಸೇ ನಮಗೆ
ರೆವಿನ್ಯೂ ಆಗಿರುತ್ತೆ. ಇದೇ ನಾವು ಸರ್ವಿಸ್ ಸೆಕ್ಟರನ್ನು ತಗೊಂಡ್ರೆ, ಸರ್ವಿಸ್ ಬೇಸ್ಡ್ ಕಂಪನೀಸನ್ನು ತಗೊಂಡ್ರೆ ಫೀಸ್ ಕಲೆಕ್ಟೆಡ್, ಫೀಸ್ ಅರ್ನ್ಡ್ ಇಸ್ ಅ ರೆವಿನ್ಯೂ ಆಗುತ್ತೆ ಅಥವಾ ಇನ್ಕಮ್ ಆಗುತ್ತೆ. ಇದೇ ನಾವು ಫಿನಾನ್ಷಿಯಲ್ ಕಂಪನೀಸ್ ತಗೊಂಡ್ರೆ ಇಂಟ್ರೆಸ್ಟ್ ರಿಸೀವ್ಡ್ ಆ ಡಿವಿಡೆಂಡ್ ಅರ್ನ್ಡ್ ಏನಾಗುತ್ತೆ, ನೆಟ್ ಸೇಲ್ಸ್ ರೆವಿನ್ಯೂ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯನ್ನು ತಗೊಂಡ್ರೆ ನೆಟ್ ಸೇಲ್ಸ್ ರೆವಿನ್ಯೂ ಇಸ್ ಈಕ್ವಲ್ಸ್ ಟು ನೆಟ್ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ ಮೈನಸ್ ಎನಿ ಎಕ್ಸೈಸ್ ಡ್ಯೂಟಿ ಇಟ್ ಇನ್ವಾಲ್ವ್. ಅದನ್ನು ನಾವು ಮೈನಸ್ ಮಾಡೋ ಮುಖಾಂತರ ನೆಟ್ ಸೇಲ್ಸ್ ರೆವಿನ್ಯೂ ಅನ್ನು ನಾವು ಜನರೇಟ್ ಮಾಡ್ಬೋದು. ದಟ್ ಈಸ್ ರೆವಿನ್ಯೂ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಆಫ್ ದಿ ಇಯರ್ ಮೈನಸ್ ಸೇಲ್ಸ್ ರಿಟರ್ನ್ ಮೈನಸ್ ಎಕ್ಸೈಸ್ ಡ್ಯೂಟಿ. ಸೊ ದ ಅಮೌಂಟ್, ಫೈನಲ್ ಅಮೌಂಟನ್ನು ನಾವು ಅಮೌಂಟ್ ಕಾಲಮಲ್ಲಿ ಎಂಟ್ರಿ ಮಾಡ್ತೇವೆ. ನೆಟ್ ಸೇಲ್ಸ್ ಅಂದರೆ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್. ನೆಕ್ಸ್ಟ್ ಅದರಿಂದ ನಾವು ಈಗ ಬಂದಿರ್ತಕ್ಕಂಥ ಇನ್ಕಮಿಂದ ಎಕ್ಸ್ಪೆನ್ಸಸನ್ನು ಡಿಡಕ್ಟ್ ಮಾಡ್ಕೊಳ್ತಾ ಹೋಗ್ತೇವೆ. ಫಸ್ಟ್ ಎಕ್ಸ್ಪೆನ್ಸಸ್ ಯಾವುದಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಒಂದು ಗೂಡ್ಸನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಆಗಿರ್ತಕ್ಕಂಥ ಎಕ್ಸ್ಪೆನ್ಸಸನ್ನು ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರಿತೇವೆ. ಅಂದರೆ ಅದರಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಅದನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ, ನಾನು ಅವಾಗಲೇ ಹೇಳಿದ್ದೆ ನೋಟ್ ನಂಬರ್ 1. ದಟ್ ನೋಟ್ ನಂಬರ್ 1 ಇಂಡಿಕೇಟ್ಸ್ ದ್ಯಾಟ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಆ್ಯಂಡ್ ಎನಿ ಪರ್ಚೇಸ್ ಮಾಡಿದರೆ, ಅಂದರೆ ಓಪನಿಂಗ್ ಸ್ಟಾಕ್ ಅಂದರೆ ಹಳೆ ಹೋದ ವರ್ಷ ಇದ್ದಂತಹ ರಾ ಮೆಟೀರಿಯಲ್ ಸ್ಟಾಕು ಪ್ಲಸ್ ಈ ವರ್ಷ ಪರ್ಚೇಸ್ ಮಾಡಿರುವ ರಾ ಮೆಟೀರಿಯಲನ್ನು ಆ್ಯಡ್ ಮಾಡ್ತೇವೆ. ನಂತರ ಉಳಿದಿರ್ತಕ್ಕಂಥ ರಾ ಮೆಟೀರಿಯಲನ್ನು ಲೆಸ್ ಮಾಡಿದಾಗ ನಮಗೆ ಟೋಟಲ್ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಡ್ಯೂರಿಂಗ್ ದ ಇಯರ್ ಇಷ್ಟು ನಮಗೆ ಸಿಗುತ್ತೆ. ಸೊ ಅದರ ಜೊತೆಗೆ ಎನಿ ಕನ್ವರ್ಷನ್ ಕಾಸ್ಟ್ ಅಂದರೆ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿರ್ತಕ್ಕಂಥ ಕಾಸ್ಟ್, ಫಾರ್ ಎಕ್ಸಾಂಪಲ್ ವೇಜಸ್, ಫ್ಯಾಕ್ಟ್ರಿ ಓವರ್ ಹೆಡ್ಸನ್ನು ಮಾತ್ರ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡಿಗೆ ಆ್ಯಡ್ ಮಾಡ್ತೇವೆ. ಇದನ್ನು ನಾವು ಡೈರೆಕ್ಟ್ ಕಾಸ್ಟ್ ಅಂತ ಕರಿತೇವೆ. ಸೊ ಅದರ್ ಕಾಸ್ಟ್ ಇಂಡೈರೆಕ್ಟ್ ಕಾಸ್ಟನ್ನು ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಆ್ಯಡ್ ಮಾಡೋದಿಲ್ಲ. ಯಾಕೆ ಅಂದರೆ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡುವಾಗ ಆಗಿರ್ತಕ್ಕಂಥ ಡೈರೆಕ್ಟ್ ಕಾಸ್ಟನ್ನು ಮಾತ್ರ ನಾವು ಇಲ್ಲಿ ಎಂಟ್ರಿ ಮಾಡ್ತೇವೆ. ವಿ ಹ್ಯಾವ್ ಟು ಆ್ಯಡ್ ಆಲ್ ದ ಕನ್ವರ್ಷನ್ ಎಕ್ಸ್ಪೆನ್ಸಸ್. ದೆನ್ ಎನಿ ವರ್ಕ್ ಇನ್ ಪ್ರೋಗ್ರೆಸ್ ಬ್ಯಾಲೆನ್ಸ್ ಇದ್ದರೆ, ದಟ್ ಈಸ್ ಓಪನಿಂಗ್ ಬ್ಯಾಲೆನ್ಸನ್ನು ಆ್ಯಡ್ ಮಾಡಬೇಕು, ಕ್ಲೋಸಿಂಗ್ ಬ್ಯಾಲೆನ್ಸನ್ನು ನೆಗೆಟಿವ್ ಮಾಡ್ತೇವೆ. ಅದನ್ನು ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್ ಅಂತ ಕರಿತೇವೆ. ನಂತರ ಎನಿ ಫಿನಿಶ್ಡ್ ಗೂಡ್ಸ್ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಇದನ್ನ ಲೆಸ್ ಮಾಡೋ ಮುಖಾಂತರ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನುವ ಅಮೌಂಟು ಜನ್ರೇಟ್ ಆಗುತ್ತೆ. ಈ ಅಮೌಂಟನ್ನು ನಾವೇನು ಮಾಡಬೇಕು, ನೆಟ್ ಸೇಲ್ಸ್ ರೆವಿನ್ಯೂವಿಂದ ಡಿಡಕ್ಟ್ ಮಾಡಬೇಕು. ದೆನ್ ವಿಲ್ ಗೆಟ್ ಎ ಗ್ರಾಸ್ ಪ್ರಾಫಿಟ್. ಸೊ ಗ್ರಾಸ್ ಪ್ರಾಫಿಟ್ ಇಸ್ ನಥಿಂಗ್ ಬಟ್ ನೆಟ್ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ನಂತರ ಗ್ರಾಸ್ ಪ್ರಾಫಿಟಿಂದ ನಾವು ಉಳಿದಂತಹ ಎಕ್ಸ್ಪೆನ್ಸಸ್, ದಟ್ ಈಸ್ ದ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಏನು ಹೇಳ್ತೇವೆ, ಆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸನ್ನು ಡಿಡಕ್ಟ್ ಮಾಡಬೇಕು. ದಟ್ ಈಸ್ ಕ್ಯಾಶ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ವಾಟ್ ಆರ್ ದ ಕ್ಯಾಶ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಅಂತ ನೋಡೋದಾದರೆ ಇದನ್ನು ನಾವು ಸೆಕೆಂಡ್ ಶೆಡ್ಯೂಲಲ್ಲಿ ಹೇಳ್ತೇವೆ. ದಿಸ್ ಕ್ಯಾಶ್ ಆಪರೇಟಿಂಗ್ ಅಂದರೆ ಇಟ್ ಇನ್ಕ್ಲೂಡ್ಸ್ ಆಲ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಆಪರೇಟಿಂಗ್ ದ ಬಿಸ್ನೆಸ್ಸನ್ನು ರನ್ ಮಾಡೋದಕ್ಕೆ ತಗೊಳ್ಳುವಂತಹ ವೆಚ್ಚವನ್ನು ನಾವು ಕ್ಯಾಶ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅನ್ನೋ ಶೆಡ್ಯೂಲ್ ನೋಟ್ ನಂಬರಲ್ಲಿ ಎಂಟ್ರಿ ಮಾಡ್ತೇವೆ. ಅಂದರೆ ಆಫೀಸ್ ಎಕ್ಸ್ಪೆನ್ಸಸ್ ಇರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಇರ್ಬೋದು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇರ್ಬೋದು, ದ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಇರ್ಬೋದು, ಎವ್ರಿಥಿಂಗ್ ವಿ ಆರ್ ಎಂಟರ್ಡ್ ಇನ್ ದಿ ಕ್ಯಾಶ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ದಟ್ ಈಸ್ ನಾವು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ಗೆ ಕೊಡ್ತಕ್ಕಂಥ ರೆಂಟು, ರೇಟ್ಸ್, ಟ್ಯಾಕ್ಸಸ್ ಆ್ಯಂಡ್ ಎಂಪ್ಲಾಯೀಸಿಗೆ ಕೊಡ್ತಕ್ಕಂಥ ಸ್ಯಾಲರೀಸ್, ಜನರಲ್ ಎನಿ ಎಕ್ಸ್ಪೆನ್ಸಸ್, ಆಡಿಟ್ ಫೀಸ್, ಡೈರೆಕ್ಟರ್ಸ್ ಫೀಸ್, ಎಸ್ಟಾಬ್ಲಿಷ್ಮೆಂಟ್ ಫೀಸ್. ಸೊ ದಿಸ್ ಇಸ್ ಆಲ್ ಆ್ಯಂಡ್ ಅಲಾಂಗ್ ವಿತ್ ದ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಂದರೆ ಅಡ್ವರ್ಟೈಸ್ಮೆಂಟ್ಗೆ ಮಾಡ್ತಕ್ಕಂಥ ಖರ್ಚು, ಟ್ರಾವೆಲಿಂಗಿಗೆ ಮಾಡ್ತಕ್ಕಂಥ ಖರ್ಚು, ಎನಿ ಡಿಸ್ಕೌಂಟ್ಸ್ ಕೊಟ್ಟಿದ್ದರೆ, ವೇರ್ ಹೌಸ್ಗೆ ಏನಾದರೂ ಚಾರ್ಜ್ ಕೊಟ್ಟಿದ್ದರೆ, ಸೇಲ್ಸ್ ಕಮಿಷನ್ ಕೊಟ್ಟರೆ, ಸೊ ಎವ್ರಿಥಿಂಗ್ ವಿ ಆರ್ ಎಂಟರ್ಡ್ ಇನ್ ಅ ಕ್ಯಾಶ್ ಆಪರೇಟಿಂಗ್ expenses. Then it also
it also entered bad debts also. Bad debts is also certain kind of, it's also expenses. ಅಂದರೆ ನಾವು ಇರ್ರಿಕವರಬಲ್ ಡೆಟ್ಸನ್ನು ನಾವು ಬ್ಯಾಡ್ ಡೇಟ್ಸ್ ಅಂತ ಕರಿತೇವೆ. ಸೊ ಬ್ಯಾಡ್ ಡೇಟ್ಸು ಕೂಡ ಎಕ್ಸ್ಪೆನ್ಸಸ್. ಸೊ ಅದನ್ನು ನಾವು ಇನ್ಕಮಿಂದ ಡಿಡಕ್ಟ್ ಮಾಡಬೇಕು. ಸೊ ಆಲ್ ದ ಎಕ್ಸ್ಪೆನ್ಸಸ್ ನಾವು ಇಲ್ಲಿ ಎಂಟ್ರಿ ಮಾಡೋದ್ರಿಂದ ಬ್ಯಾಡ್ ಡೇಟ್ಸನ್ನು ಕೂಡ ನಾವು ಎಂಟ್ರಿ ಮಾಡಬೇಕು. ಬ್ಯಾಡ್ ಡೇಟ್ಸ್ಗೆ ಎನಿ ರಿಸರ್ವ್ಸನ್ನು ನಾವು ಕೊಟ್ಟಿದ್ರೆ, ಡೌಟ್ಫುಲ್ ಡೇಟ್ಸ್ ಕೊಟ್ಟಿದ್ರೆ, ಸೊ ಅದನ್ನು ನಾವು ಆ್ಯಡ್ ಮಾಡಬೇಕು. ಓಲ್ಡ್ ರಿಸರ್ವ್ಸ್ ಏನಿದೆ ಅದನ್ನು ಲೆಸ್ ಮಾಡ್ತೀವಿ. ನಂತರ ಎನಿ ಅದರ್ ಎಕ್ಸ್ಪೆನ್ಸಸ್, ದಟ್ ಈಸ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಏನು ಮಾಡಿದರೆ ಅದರ ರಿಟರ್ನ್ ಆಫ್ ಇದ್ದರೆ ಅದನ್ನು ಕೂಡ ನಾವು ಎಂಟ್ರಿ ಮಾಡ್ತೇವೆ. ಸೊ ಇದರ ಜೊತೆಗೆ ಎನಿ ಆಪರೇಟಿಂಗ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಇದ್ದರೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಿಂದ, ಕ್ಯಾಶ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಿಂದ ಆಪರೇಟಿಂಗ್ ಇನ್ಕಮನ್ನು ನಾವು ಡಿಡಕ್ಟ್ ಮಾಡ್ತೇವೆ. ಆಪರೇಟಿಂಗ್ ಇನ್ಕಮ್ ಅಂದರೆ ಇಟ್ ಈಸ್ ಇನ್ವಾಲ್ವ್ ಇನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಅಂದರೆ ಕಮಿಷನ್ ಏನಾದರೂ ನಾವು ರಿಸೀವ್ ಮಾಡಿದರೆ, ನಮ್ಮ ಸಪ್ಲೈಯರಿಂದ ನಾವೇನಾದರೂ ಡಿಸ್ಕೌಂಟ್ಸನ್ನು ರಿಸೀವ್ ಮಾಡಿದರೆ, ದಟ್ ಈಸ್ ಆಲ್ ದ ಆಪರೇಟಿಂಗ್ ಇನ್ಕಮ್. ಸೊ ಅದನ್ನು ಲೆಸ್ ಮಾಡೋ ಮುಖಾಂತರ ನಾವು ಆಪರೇಟಿಂಗ್ ಎಕ್ಸ್ಪೆನ್ಸಸನ್ನು ತಗೊಳ್ಬೋದು. ಫಾರ್ ಎಕ್ಸಾಂಪಲ್, ನಾವು ಡಿಸ್ಕೌಂಟ್ಸ್ ಕೊಟ್ಟಿದ್ದರೆ ಅದು ಎಕ್ಸ್ಪೆನ್ಸಸ್ ಆಗುತ್ತೆ, ಏನಾದರೂ ಡಿಸ್ಕೌಂಟ್ಸ್ ತೊಗೊಂಡಿದ್ರೆ ಅದು ಇನ್ಕಮ್ ಆಗುತ್ತೆ. ಸೊ ಎಕ್ಸ್ಪೆನ್ಸಸ್ಸಿಂದ ಇನ್ಕಮನ್ನು ಡಿಡಕ್ಟ್ ಮಾಡೋ ಮುಖಾಂತರ ನಾವು ಎಷ್ಟು ಎಕ್ಸ್ಪೆನ್ಸಸ್ ಉಳಿದಿದೆ ಅದನ್ನು ನಾವು ಇಲ್ಲಿ ನೋಟಿಸ್ ಮಾಡ್ತೇವೆ. ಸೊ ಈ ನೆಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸನ್ನು ನಾವು ಶೆಡ್ಯೂಲ್ 3ಯಲ್ಲಿ ಗ್ರಾಸ್ ಪ್ರಾಫಿಟಿಂದ ಡಿಡಕ್ಟ್ ಮಾಡಿದರೆ ನಮಗೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, ಡಿಪ್ರಿಸಿಯೇಷನ್ ಆ್ಯಂಡ್ ಅಮರ್ಟೈಸೇಷನ್ ಅಮೌಂಟು ಜನ್ರೇಟ್ ಆಗುತ್ತೆ. ಸೊ ನಂತರ ಇದರಿಂದ ನಾವು ಡಿಪ್ರಿಸಿಯೇಷನ್ ಮತ್ತು ಅಮರ್ಟೈಸೇಷನನ್ನು ಲೆಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಡಿಪ್ರಿಸಿಯೇಷನ್ ಇಸ್ ಅ ಪ್ರಾವಿಷನ್ ಫಾರ್ ದ ರಿಪ್ಲೇಸ್ಮೆಂಟ್ ಆಫ್ ಫಿಕ್ಸ್ಡ್ ಅಸೆಟ್. ಎನಿ ಫಿಕ್ಸ್ಡ್ ಅಸೆಟ್ಗೆ ನಾವು ಕೊಡ್ತಕ್ಕಂಥ ಅದನ್ನು ಸವಕಳಿ ಅಂತ ಕರಿತೇವೆ. ಪ್ರತಿ ವರ್ಷ ನಾವು ಇಷ್ಟು ಪರ್ಸೆಂಟೇಜ್ ಅದರ ವ್ಯಾಲ್ಯೂ ಡಿಡಕ್ಟ್ ಮಾಡ್ತಾ ಹೋಗ್ತೇವೆ. ಯಾವುದಾದ್ರೂ ಫಿಕ್ಸ್ಡ್ ಅಸೆಟ್ ಇದೆ ಅದನ್ನು ನಾವು ಡಿಪ್ರಿಸಿಯೇಷನ್ ಅಂತ ಕರಿತೇವೆ. ಇದನ್ನು ನಾವು ಇಂಟ್ಯಾಂಜಿಬಲ್ ಆಗಿ ಮಾಡಿದರೆ ಅದನ್ನು ನಾವು ಅಮರ್ಟೈಸೇಷನ್ ಅಂತ ಕರಿತೇವೆ. ಸೊ ಈ ಡಿಪ್ರಿಸಿಯೇಷನ್ ಐದರ್ ನಿಮ್ಮ ಪ್ರಾಬ್ಲಮಲ್ಲಿ ಸ್ಟ್ರೈಟ್ ಲೈನ್ ಮೆಥಡಾಗಿ ಫಾಲೋ ಮಾಡಿ ಅಂತ ಕೊಟ್ಟರೆ ಸ್ಟ್ರೈಟ್ ಲೈನ್ ಮೆಥಡ್, ಆರ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡಾಗಿ ಫಾಲೋ ಮಾಡೋಕ್ಕೆ ಹೇಳಿದರೆ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡಲ್ಲಿ ನೀವು ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, ಡಿಪ್ರಿಸಿಯೇಷನ್, ಅಮರ್ಟೈಸೇಷನಿಂದ ಅದನ್ನು ಡಿಡಕ್ಟ್ ಮಾಡಬೇಕು. ದೆನ್ ಯು ವಿಲ್ ಗೆಟ್ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಸೊ ದೆನ್ ಯು ಹ್ಯಾವ್ ಟು ಡಿಡಕ್ಟ್ ದ ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್. It refers to interest on loans borrowed by the company. ಕಂಪನಿ ಬಾರೋ ಮಾಡಿರ್ತಕ್ಕಂತಹ ಇಂಟ್ರೆಸ್ಟನ್ನು, ಲೋನ್ಸ್ಗೆ ಪೇ ಮಾಡಿರ್ತಕ್ಕಂಥ ಇಂಟ್ರೆಸ್ಟನ್ನು ನಾವು ಡಿಡಕ್ಟ್ ಮಾಡಬೇಕು. ಅಂದರೆ ಇಂಟ್ರೆಸ್ಟ್ ಆನ್ ಮಾರ್ಟ್ಗೇಜ್ ಲೋನ್ ಅಥವಾ ಇಂಟ್ರೆಸ್ಟ್ ಎನಿ ಡಿಬೆಂಚರ್ಸ್ ಇದ್ದರೆ ಅದಕ್ಕೆ ಇಂಟ್ರೆಸ್ಟ್ ಪೇ ಮಾಡಿದರೆ, ಸೊ ಅದನ್ನು ಈ ಇಂಟ್ರೆಸ್ಟ್ ಆ್ಯಂಡ್ ಡಿಬೆಂಚರಿಗೆ ನಾವು ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆ್ಯಂಡ್ ಡಿಬೆಂಚರ್ ಯಾವುದಾದ್ರು ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ಅಂದರೆ ಇಟ್ ಈಸ್ ನಾಟ್ ಪೇಯ್ಡ್ ಅಂತ. ಸೊ ಆ ಪೆಂಡಿಂಗ್ ಇರ್ತಕ್ಕಂತಹ ಇಂಟ್ರೆಸ್ಟ್ ಆನ್ ಡಿಬೆಂಚರು ಕೂಡ ನಮಗೆ ಎಕ್ಸ್ಪೆನ್ಸಸ್, ಯಾಕೆಂದರೆ ನಾವು ಅದನ್ನು ಪೇ ಮಾಡಬೇಕು. ಹಾಗಾಗಿ ಅದನ್ನು ಕೂಡ ನಾವು ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಪೇಯ್ಡಿಗೆ ಆ್ಯಡ್ ಮಾಡೋ ಮುಖಾಂತರ ದ ಟೋಟಲ್ ಅಮೌಂಟನ್ನು ತೆಗೆದುಕೊಳ್ತೇವೆ. ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್, ದಟ್ ಈಸ್ ನೋಟ್ ನಂಬರ್ 3. So here earning before interest and tax we are going to deduct interest on borrowings. Then we have to add non-operating incomes and expenses. Non-operating incomes andre which are generated from the non-operating activities of which are not generated from the operating activities of the company. ಅಂದರೆ ಆಪರೇಟಿಂಗ್ ಆಕ್ಟಿವಿಟಿ ಬಿಟ್ಟು ಬೇರೆ ಆಕ್ಟಿವಿಟೀಸಿಂದ, ಕಂಪನಿಯ ಆಪರೇಟಿಂಗ್ ಆಕ್ಟಿವಿಟೀಸಿಂದ ಜನರೇಟ್ ಆಗದೇ ಇರ್ತಕ್ಕಂತಹ ಇನ್ಕಮ್ ಅಥವಾ ಗೇನ್ಸನ್ನು ನಾನ್ ಆಪರೇಟಿಂಗ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಂತ ಕರಿತೇವೆ. ಅದು ಯಾವುದಂದರೆ, ಫಾರ್ ಎಕ್ಸಾಂಪಲ್, ಇಫ್ ವಿ ಕೆಪ್ಟ್ ಡೆಪಾಸಿಟ್ ಇನ್ ಅ ಬ್ಯಾಂಕ್, ದೆನ್ ವಿಲ್ ರಿಸೀವ್ ಎನಿ ಇಂಟ್ರೆಸ್ಟ್. ಬ್ಯಾಂಕ್ ಡೆಪಾಸಿಟಿನ ಇಂಟ್ರೆಸ್ಟನ್ನು ರಿಸೀವ್ ಮಾಡಿಕೊಂಡಿದ್ರೆ, ಅಥವಾ ಎನಿ ಅಸೆಟನ್ನು ಸೇಲ್ ಮಾಡೋ ಮುಖಾಂತರ, ಸೇಲ್ ಮಾಡಿದರೆ ಬರುವ
ಪ್ರಾಫಿಟ್ ಇದೆಲ್ಲವೂ ಕೂಡ ನಾನ್ ಆಪರೇಟಿಂಗ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಆಗುತ್ತೆ. ಇದನ್ನು ನಾವು ಆ್ಯಡ್ ಮಾಡಬೇಕು. ದಟ್ ಈಸ್ ಅ ರೆವಿನ್ಯೂ, ಸೊ ದಟ್ ವಿ ಶುಡ್ ಆ್ಯಡ್ ಇಟ್. ಎನಿ ಎಕ್ಸ್ಪೆನ್ಸಸ್ ಇದ್ದರೆ ನಾವು ಅದನ್ನು ಡಿಡಕ್ಟ್ ಮಾಡ್ತೇವೆ, ಎನಿ ಇನ್ಕಮ್ಸ್ ಇದ್ದರೆ ಅದನ್ನು ನಾವು ಆ್ಯಡ್ ಮಾಡ್ತೇವೆ. ಯಾವುದಾದ್ರೂ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ನಾವು ಬಿಸ್ನೆಸ್ಸನ್ನು ಆರ್ ನಾಟ್ ರಿಲೇಟೆಡ್ ಟು the other expenses which is not related to the operating activities of the company. ಅಂದರೆ ಫಾರ್ ಎಕ್ಸಾಂಪಲ್ ನಾನು ಇವಾಗಲೇ ಹೇಳಿದೆ, ನೆಟ್ ಆಪರೇಟಿಂಗ್ ಇನ್ಕಮಲ್ಲಿ ಯಾವುದಾದ್ರೂ ಗೂಡ್ಸನ್ನು ಸೇಲ್ ಮಾಡಿದರೆ ಜನ್ರೇಟ್ ಆಗ್ತಕ್ಕಂಥ ಇನ್ಕಮ್. ಇದರಲ್ಲಿ ದಿಟ್ ಈಸ್ ಅ ಲಾಸ್ ಆನ್ ಸೇಲ್ ಆಫ್ ಅಸೆಟ್. ಗೂಡ್ಸನ್ನು ಸೇಲ್ ಮಾಡುವಾಗ ಯಾವುದಾದ್ರೂ ಲಾಸ್ ಆದರೆ ಅದನ್ನು ನಾವು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಎಂಟ್ರಿ ಮಾಡ್ತೇವೆ. ಸೊ ಆಫ್ಟರ್ ಡಿಡಕ್ಟಿಂಗ್ ದಿಸ್ ವಿಲ್ ಗೆಟ್ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. Then we have to deduct the tax. Then we'll get earning after tax. Then we have to deduct dividends and appropriations. Dividends andre it is a share of profit distributed by the company to the shareholders. So ಬಂದಿರುವ ಅರ್ನಿಂಗ್ಸಲ್ಲಿ ನಾವು ಡಿವಿಡೆಂಡ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ. ಸೊ ಯಾವ್ಯಾವ ರೀತಿ ಡಿವಿಡೆಂಡನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಅಂದರೆ ದಟ್ ಈಸ್ ವರ್ಕಿಂಗ್ ಗ್ರೂಪ್ ನಂಬರ್ 4. ಸೊ ಡಿವಿಡೆಂಡ್ ಪೇಯ್ಡ್, ಇಂಟರಿಮ್ ಡಿವಿಡೆಂಡ್ ಅಂದರೆ ಮಿಡ್ಲಲ್ಲಿ ನಾವು ಏನಾದರೂ ಡಿವಿಡೆಂಡ್ ಪೇ ಮಾಡಿದರೆ, ಪ್ರಪೋಸ್ಡ್ ಡಿವಿಡೆಂಡ್, ಕಾರ್ಪೊರೇಟ್ ಡಿವಿಡೆಂಡ್, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ಗೆ ನಾವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದರೆ, ಟ್ರಾನ್ಸ್ಫರ್ ಟು ರಿಸರ್ವ್ ಫಂಡ್, ಟ್ರಾನ್ಸ್ಫರ್ ಟು ಸಿಂಕಿಂಗ್ ಫಂಡ್, ಎನಿ ಅದರ್ ರಿಸರ್ವ್ಸ್ ಎಲ್ಲವನ್ನು ಕೂಡ ನಾವು ಈ ನೋಟ್ ನಂಬರ್ 4ಅಲ್ಲಿ ಎಂಟ್ರಿ ಮಾಡ್ತೇವೆ. ಸೊ ಬರ್ತಕ್ಕಂಥ ಫೈನಲ್ ಅಮೌಂಟನ್ನು ವಿಲ್ ಡಿಡಕ್ಟ್ ಫ್ರಮ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸಿಂದ ಡಿವಿಡೆಂಡ್ಸ್ ಆ್ಯಂಡ್ ಅಪ್ರೋಪ್ರಿಯೇಷನನ್ನು ಡಿಡಕ್ಟ್ ಮಾಡಿದರೆ ವಿಲ್ ಗೆಟ್ ಅ ರಿಟೇನ್ಡ್ ಅರ್ನಿಂಗ್ಸ್. ರಿಟೇನ್ಡ್ ಅರ್ನಿಂಗ್ಸು ಕೂಡ ಇಟ್ ಇಸ್ ರೆಫರ್ಸ್ ಟು ಎ ಪ್ರಾಫಿಟ್ ಆಫ್ ಎ ಕಂಪನಿ ಆಫ್ ದಿ ಇಯರ್ ರಿಟೈನ್ಡ್ ಇನ್ ದ ಬಿಸ್ನೆಸ್. ಪ್ರಾಫಿಟನ್ನು ಶೇರ್ ಹೋಲ್ಡರ್ಸಿಗೆ ಸರ್ಟೆನ್ ಪರ್ಸೆಂಟೇಜ್ ಕೊಟ್ಟು ಮಿಕ್ಕಿರ್ತಕ್ಕಂಥ ಪರ್ಸೆಂಟೇಜ್ ಆಫ್ ಪ್ರಾಫಿಟನ್ನು ರಿಟೇನ್ ಮಾಡಿಕೊಂಡು ಅದನ್ನು ಫರ್ದರ್ ಇನ್ವೆಸ್ಟ್ಮೆಂಟ್ಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ನಾವು ಸರ್ಟೆನ್ ಪೋರ್ಷನ್ ಆಫ್ ಪ್ರಾಫಿಟನ್ನು ರಿಟೇನ್ ಮಾಡ್ಕೊಳ್ತೇವೆ. ದಟ್ ಈಸ್ ನಥಿಂಗ್ ಬಟ್ ಅ ರಿಟೇನ್ಡ್ ಅರ್ನಿಂಗ್ಸ್ ಅಂತ ಕರೀತಾರೆ. ಈ ರಿಟೇನ್ಡ್ ಅರ್ನಿಂಗ್ಸಿಂದ ಇಫ್ ಯು ಹ್ಯಾವ್ ಎನಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದರೆ ಪ್ರೀವಿಯಸ್ ಇಯರಿನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಇದ್ದರೆ ನಾವು ಅದನ್ನು ಆ್ಯಡ್ ಮಾಡ್ತೇವೆ. ದೆನ್ ಫೈನಲಿ ವಿಲ್ ಗೆಟ್ ಅ ಪ್ರಾಫಿಟ್ ಆರ್ ಲಾಸ್ ಆಫ್ ಅ ಕಂಪನಿ. So I think you have understood now. We have prepared the income or profit and loss account, which involves 4 schedules, and this statement shows us that what is the profit we earned at the end of the year, profit or loss we have earned at the end of the year. ಸೊ ದಿಸ್ ಸ್ಟೇಟ್ಮೆಂಟಲ್ಲಿ ಇಂಪಾರ್ಟೆಂಟಾಗಿ ಏನು ಹೇಳ್ತಾರೆ ಅಂದರೆ, ನಮ್ಮಲ್ಲಿ ಇರ್ತಕ್ಕಂಥ ರೆವಿನ್ಯೂ ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಎಕ್ಸ್ಪೆನ್ಸಸ್, ನಾವು ಮೀಟ್ ಮಾಡಿರ್ತಕ್ಕಂಥ ಎಕ್ಸ್ಪೆನ್ಸಸ್, ಇದೆರಡು ಮೀಟ್ ಮಾಡಿದ ಮೇಲೆ ಉಳಿತಕ್ಕಂಥ ಬ್ಯಾಲೆನ್ಸನ್ನು ಪ್ರಾಫಿಟಾ ಅಥವಾ ಲಾಸಾ ಅಂತ ನೋಡ್ಕೊಳ್ಳೋದಕ್ಕೋಸ್ಕರ ನಾವು ಇನ್ಕಮ್ ಸ್ಟೇಟ್ಮೆಂಟ್ ಆರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೇವೆ. ಸೊ ಇದರಲ್ಲಿ ನಮಗೆ 4 ಶೆಡ್ಯೂಲ್ಸ್ ಬರುತ್ತದೆ. In the next videos, we are going to know about how the balance sheets will be prepared. So, thank you.